ಒಂದು ಊರ್ನಲ್ಲಿ ರಾಮಣ್ಣ ಅಂತ ಒಬ್ಬ ರೈತ ಇದ್ದ. ಅವನು ತನ್ನ ಮಗನನ್ನ ಕರೆದುಕೊಂಡು ತೋಟಕ್ಕೆ ಹೊರಡುತ್ತಿದ್ದ. ಅಷ್ಟರಲ್ಲೇ ರಾಮಣ್ಣನ ಬಾಲ್ಯದ ಸ್ನೇಹಿತನಾದ ರಂಗಯ್ಯ ಬಂದ. ಏನ್ ರಾಮಣ್ಣ ಬಹಳ ದಿನದಿಂದ ಕಾಣಿಸ್ತಾನೆ ಇಲ್ಲ, ಮನೆ ಕಡೆ ಎಲ್ರೂ ಆರಾಮ್. ಇವನಾರು ನಿನ್ನ ಮಗನ? ಹ ರಂಗಯ್ಯ, ಇವನು ನನ್ನ ಮಗನೇ. ನಾವೆಲ್ಲರೂ ಆರಾಮಾಗಿದ್ದೇವೆ, ನೀವೆಲ್ಲರೂ ಆರಾಮ ಅಂತ ರಾಮಣ್ಣ ರಂಗಯ್ಯನನ್ನ ಕೇಳ್ತಾನೆ. ಹಾಗೆ ಅವರು ತಮ್ಮ ಬಾಲ್ಯದ ನೆನಪುಗಳ ಬಗ್ಗೆ ಮಾತನಾಡ್ತಾ ಇರ್ತಾರೆ. ಅಷ್ಟರಲ್ಲೇ ರಾಮಣ್ಣ ಹೀಗೆಂತಾನೆ, ಆಯ್ತು ಗೆಳೆಯ, ನಾನಿನ್ನು ತೋಟದ ಕಡೆಗೆ ಹೋಗ್ಬೇಕು. ನಾವು ಮತ್ತೆ ಯಾವಾಗ್ಲಾದ್ರೂ ಸಿಗೋಣ ಅಂತ ಹೇಳಿ ರಾಮಣ್ಣ ತನ್ನ ತೋಟದ ಕಡೆ ಹೋರಾಡ್ತಾ ಇರ್ತಾನೆ. ಅಷ್ಟರಲ್ಲೇ ಅವನ ಮಗ, ಅಪ್ಪ, ನೀನು ಮತ್ತು ಆ ಅಂಕಲ್ ಇಬ್ಬರು ಬಾಲ್ಯದ ಸ್ನೇಹಿತರಾ? ಹೌದು, ನಾವಿಬ್ಬರು ಬಾಲ್ಯದ ಸ್ನೇಹಿತರು ಮಗನೇ. ಹೀಗೆ ಮಾತನಾಡುತ್ತಾ ಇಬ್ರು ಕೂಡ ತಮ್ಮ ಜಮೀನಿಗೆ ತಲುಪೇ ಬಿಡ್ತಾರೆ. ಅವರ ಬೆಳೆಯೂ ಕೂಡ ಚೆನ್ನಾಗ್ ಬಂದಿರ್ತದೆ. ಅವರು ಸ್ವಲ್ಪ ಸಮಯ ಅಲ್ಲೇ ಕೆಲಸ ಮಾಡಿ ಮನೆ ಕಡೆಗೆ ಹೊರಡ್ತಾರೆ. ಓ, ನೀವ್ ಬಂದ್ರಾ? ಬೇಗ ಬಂದು ಕೈ ತೊಳ್ಕೊಳ್ಳಿ, ಅಡುಗೆ ರೆಡಿ ಇದೆ, ಊಟ ಮಾಡೋರಂತೆ ಅಂತ ರಾಮಯ್ಯನ ಹೆಂಡತಿ ಹೇಳಿ ಅವರಿಬ್ರಿಗೂ ಅಡುಗೆ ಬಡಿಸ್ತಾ ಹೀಗೆ ಕೇಳ್ತಾಳೆ. ನಮ್ಮ ಬೆಳೆಯೆಲ್ಲ ಚೆನ್ನಾಗ್ ಬೆಳ್ದಿದೆ ಏನ್ರಿ? ಮದುವೆ ಆದಾಗಿಂದ ನಾನ್ ಬಂಗಾರ ತೊಗುದಿರ್ಲಿ ನೋಡಿಲ್ಲ ಸ. ಈ ವರ್ಷ ಅಂತ್ರೂ ನಾನು ಕನಿಷ್ಠ 1 ತೊಲೆಯ ನೆಕ್ಲೆಸ್ ಆದ್ರೂ ತಗೋತೀನಿ. ತಗೊಳ್ಳುವಂತೆ ಈಗ ನಮ್ಮನ್ನು ಊಟ ಮಾಡ್ಲಾದ್ರು ಬಿಡು. ಹಾಗೆ ಮಾತಾಡ್ತಾ ಊಟ ಮಾಡ್ತಾರೆ. ಆಯ್ತು, ಸರಿ ಕಣೆ. ನೀನ್ ಮಗನ ಕರ್ಕೊಂಡಿಲ್ಲೇ ಇರು, ನಾನ್ ಸಿಟಿಗ್ ಹೋಗಿ ಮನೆಗ್ ಬೇಕಾಗೋ ದಿನಸಿ ಸಾಮಗ್ರಿಗಳನ್ನ ತೆಗೆದುಕೊಂಡ್ ಬರ್ತೀನಿ ಅಂತ ಹೇಳಿ ರಾಮಣ್ಣ ಹೊರಡ್ತಾನೆ. ಮಾರ್ಕೆಟ್ಟಲ್ಲಿ ಅಡ್ಡಾಡಿ ಮನೆಗ್ ಬೇಕಾದ ದಿನಸಿ ಹಾಗೂ ಹಣ್ಣು ಮತ್ತು ತರಕಾರಿಗಳನ್ನ ತರ್ತಾನೆ.